guys, good morning. Welcome back to ನಮ್ಮ ಚಾನೆಲ್. ಗೈಸ್ ಆಕ್ಚುಲಿ 2 ಡೇಸ್ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಒಂದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಅನ್ನೋದಕ್ಕಿಂತ ತುಂಬ ಜಾಸ್ತಿನೇ ಬಿಸಿ ಇದ್ದೆ. ಸೊ ಐ ವಾಸ್ ನಾಟ್ ಏಬಲ್ ಟು ಡೂ. ಸೊ ಐಮ್ ಸೋ ಸಾರಿ ಫಾರ್ ದ್ಯಾಟ್. ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ಬ್ರೇಕ್ ಆಯಿತು 2 ಡೇಸು. ಬಟ್ ಆ 2 ಡೇಸ್ ನಾನು ಪ್ಯಾಚಪ್ ಮಾಡೇ ಮಾಡ್ತೀನಿ. ಅಂದರೆ ಬ್ಯಾಕಪ್ ವಿಡಿಯೋ ಇತ್ತು ಗೈಸ್, ಆದ್ರೂ ನನಗೆ ಸ್ವಲ್ಪ ಏನು ಡೇಟಾ ಪ್ರಾಬ್ಲಮ್ಮು, ವೈಫೈದು ಅದೆಲ್ಲ ಇತ್ತು. ಮತ್ತು ಒಂದು ಸ್ವಲ್ಪ ನಾನು ಕೂಡ ಅಷ್ಟು ಫ್ರೀ ಇರಲಿಲ್ಲ ಈ 1-2 ಡೇಸು. ಸೊ ಹಾಗಾಗಿ ದಯವಿಟ್ಟು ಸಾರಿ. ಓಕೆನಾ ಗೈಸ್, ಅದು ಒಂದು 2 ವೀಡಿಯೋ ನಾನು ಬ್ಯಾಕಪ್ ವೀಡಿಯೋ ಹಾಕ್ತೀನಿ. ಇವತ್ತು ಆಫೀಸಿಗೆ ಹೋಗ್ತಾ ಇದ್ದೀನಿ, ಆಫೀಸ್ಗೂ ರಜಾ ಹಾಕೊಂಡ್ಬಿಟ್ಟಿದ್ದೆ ನಾನು. ಇವತ್ತು ಆಫೀಸಿಗೆ ಹೋಗ್ತಾ ಇದ್ದೀನಿ. ಆಫೀಸಲ್ಲೂ ಬ್ಯುಸಿ ಇರ್ತೀನಿ ಇವತ್ತು, ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಗೈಸ್. ಇವತ್ತು ಒಂಚೂರು ರೆಡಿ ಆಗೋಣ ಅನಿಸ್ತು, ಅದಕ್ಕೆ ರೆಡಿ ಆಗಿದ್ದೀನಿ. ಅಂದರೆ ನಾನು ಬ್ಲಷ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನು ಹಾಕಿಲ್ಲ. ಇವನ್ ಕಾಜಲ್, ಒಂದು ಸ್ವಲ್ಪ ಕಾಜಲ್ ಹಾಕ್ಕೊಂಡಿದ್ದೀನಿ. ಅಂದರೆ ವಾಟರ್ ಲೈನಿಗೆ ಮಾತ್ರ ಹಾಕ್ತಾ ಹೇಗಿದೆ ನನ್ನ ಮೇಕಪ್ ಲುಕ್ ಅಂತ ಹೇಳಲ್ಲ, ಬಿಕಾಸ್ ನಾನು ಮೇಕಪ್ ಮಾಡಿದ್ದಲ್ಲ. ಓಕೆ ಗೈಸ್, ಎಲ್ಲರೂ ಹೇಗಿದ್ದಾರೆ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಲೇಟ್ ಆಗೋಗಿದೆ, 8:15 8:20 ಆಗೋಗಿದೆ. ಆದರೂ ಅಂದರೆ ರೆಡಿ ಆಗೋದು ಲೇಟ್ ಆಗೋಯ್ತು. ಇವತ್ತು ಎದ್ದಿದ್ದು ಕೂಡ ಲೇಟು, 7 o'clock ನಿದ್ದೆ ಬೇರೆ ಇರಲಿಲ್ಲ ನನಗೆ. ಅದಕ್ಕೆ ಗೈಸ್ ಇವಾಗ ಹೊರಡೋಣ ಆಫೀಸಿಗೆ. ಸ್ಯಾಟರ್ಡೇ ಇವತ್ತು ಲಾಸ್ಟ್ ಡೇ ಆಫ್ ಮೈ ವರ್ಕ್. ಅಂದರೆ ನಾಳೆ ಕೂಡ ಹಾಲಿಡೇ ಇರುತ್ತೆ. ಸೊ ಇನ್ನೂ ಸ್ವಲ್ಪ ಈ ಒಂದು ವೀಕು, ಅಂದರೆ ಅಪ್ಕಮಿಂಗ್ ವೀಕ್ಸಲ್ಲೂ ಒಂದು 2 ವೀಕ್ಸ್ ನಾನು ಒಂಚೂರು ಬ್ಯುಸಿನೇ ಇರ್ತೀನಿ. ಸೊ ಜಾಸ್ತಿ ಕ್ಲಿಪ್ಪಿಂಗ್ಸ್ ಹಾಕೋಕ್ಕೂ ಆಗಲ್ಲ ಗೈಸ್. ಓಕೆನಾ? ಸೊ ಬನ್ನಿ ಇವಾಗ ಆಫೀಸಿಗೆ ಹೊರಡೋಣ. ಕಾಫಿ ಕುಡ್ದಾಗೋಯ್ತು, ಮಿಲ್ಕ್ ಕಾಫಿ ತೊಗೊಂಡೆ. ನಿಮ್ದೆಲ್ಲ ಆಯ್ತಾ ಗೈಸ್? ಕಷಾಯ, ಟೀ, ಕಾಫಿ, ವಾಟ್ ಎವರ್. ಸಂಜೆ ಮಾತಾಡೋಣ, ಸಂಜೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ತೀನಿ. ಯಾಕಂದ್ರೆ ನಾಳೆ ರಜಾ ಇರುತ್ತಲ್ವ, ಎನಿ ಹೌ. ಸೊ ಹಾಗೆ ಒಂದು ಸ್ವಲ್ಪ ಟೈಮ್ ಇರುತ್ತೆ, ಆಫೀಸ್ನಲ್ಲೂ ಟೈಮ್ ಇರುತ್ತೆ, ಇಲ್ಲ ನನಗೆ ಗೊತ್ತಿಲ್ಲ. ಬನ್ನಿ ಹೊರಡೋಣ ಗೈಸ್. ಐಮ್ ಸೋ ಸಾರಿ. ನನಗೆ 2 ಡೇಸ್ ವೀಡಿಯೋ ಮಾಡಿಲ್ಲ ಅಂತಾನೆ ಎಷ್ಟೊಂದು ದಿನ ಆದ್ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಕನ್ಸಿಸ್ಟೆನ್ಸಿ ಮತ್ತೆ ನಾನು ಟ್ರೈ ಮಾಡ್ತೀನಿ. 100% ಐ ವಿಲ್ ಅಪ್ಲೋಡ್ ವೀಡಿಯೋಸ್ ಎವ್ರಿ ಡೇ, ಎವ್ರಿ ವ್ಲಾಗ್. ಓಕೆನಾ ಗೈಸ್? ಬನ್ನಿ ಹೊರಡೋಣ ಇವಾಗ. ಲೆಟ್ಸ್ ಗೋ. ಟೈಮ್ ಹೋಗಿದೆ. ಬನ್ನಿ. ಲೆಟ್ಸ್ ಗೋ. ಫುಲ್ ನೋಡಿ, ನಾನು ನೋಡ್ಬೇಕು ಗೊತ್ತಾಗುತ್ತೆ. ಟಯರ್ಡ್ ಆಗ್ಬಿಟ್ಟಿರೋದು. ಆಕ್ಚುಲಿ ಆಫೀಸ್ ಮುಗಿಸ್ಕೊಂಡು ಸೀದಾ ಮದುವೆಗೆ ಹೋಗಿದ್ದೆ. ಬಾಳೆಲೆ ಊಟ ಗೈಸ್. ಆಕ್ಚುಲಿ ರಿಲೇಟಿವ್ ಅಲ್ಲ, ಏನೂ ಅಲ್ಲ, ವೈಭವ್ ಅವ್ರ ಅಮ್ಮ ಇದ್ದಾರಲ್ವಾ, ಸೊ ಅವ್ರು ಕರೆದ್ರು ಬಾಳೆಲೆ ಊಟ ಅಂತ. ಹಂಗೆ ನನಗೆ ಆಕ್ಚುಲಿ ಬಾಳೆಲೆ ಊಟ ಅಂದರೆ ತುಂಬ ಇಷ್ಟ ನನಗೆ, ಅದಕ್ಕೆ ಹೋಗಿದ್ದೆ. ಮತ್ತೆ ತುಂಬ ತಿಂಗಳಾಗಿ ಹೋಗಿತ್ತು ನಾನು ಬಾಳೆಲೆ ಊಟ ಮಾಡಿ. ವೆಜ್ ಆದರೂ ಅಷ್ಟೇ, ನಾನ್ ವೆಜ್ ಆದರೂ ಅಷ್ಟೇ, ನಂಗೆ ತುಂಬ ಇಷ್ಟ. ಮತ್ತೆ ಮದುವೆ ಟೈಮ್ನಲ್ಲೂ ನಾನು ಹಬ್ಬ ಟೈಮ್ನಲ್ಲೂ ಕೂಡ ನಾನು ಬಾಳೆಲೆಲ್ಲ ಊಟ ಮಾಡೋದು. ಮನೆಯಲ್ಲೂ ಅಷ್ಟೇ. ಯಪ್ಪ ಗೈಸ್, ಇವತ್ತು ಫುಲ್ ಬ್ಯುಸಿ ಇದೆ ನಾನು. ನಾಳೆ ಸಂಡೇ ಅಫ್ಕೋರ್ಸ್ ಫ್ರೀ ಇರ್ತೀನಿ ನಾನು. ಸೊ ಆರಾಮಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಆ್ಯಕ್ಚುಲಿ ಟೈಮ್ ಆಗಿ ಹೋಗಿದೆ ಗೈಸ್, ಇವಾಗ 9:30 ಅನ್ಸುತ್ತೆ. ನಾನು ಬಂದಿರೋದು 9:30 ಆಗಿದೆ. ಮತ್ತೆ ನಾನು ಅಲ್ಲಿ ಮದುವೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಗಾಡಿಗೆ ತೆಗಿತಾ ಇದ್ದೆ. ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಇಬ್ರು ಆ ಕಡೆಯಿಂದ ಬರ್ತಾ ಇದ್ರು. ಗಾಡಿ ತೆಗಿಯಕ್ ಇರ್ಲಿಲ್ಲ. ಮುಂದೆ ಒಂದಷ್ಟು ಗಾಡಿ ಇತ್ತು, ಹಿಂದೆ ಒಂದಷ್ಟು ಗಾಡಿ ಇತ್ತು, ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ಅವ್ರು ಆಕ್ಚುಲಿ ಹಿಂಗೆ ಬರ್ತಾ ಇದ್ರು, ಅವ್ರಿಗೆ ಹೋಗಿ ಜಾಗ ಇರಲಿಲ್ಲ. ಆಮೇಲೆ ಹಿಂಗೆ ಸರ್ಕಸ್ ಮಾಡ್ತಾ ಇದ್ದ. ಅವರು ನಮ್ರತಾ, ಹೌದು ನೀವು ಯಾರು? ಚೇತನ್ ಅಂತ ಹೇಳಿ. ಚೇತನ್ ಅಂತ ಸ್ಕೂಲ್ ಫ್ರೆಂಡ್ ಅವನು. ನಾನು ಚೇತನ್ ಅಂತ ಹೇಳಿದೆ, ನಂಗೆ ನೆನಪಾಗಿಲ್ಲ ಚೇತನ್ ಅಂತ. ಆಮೇಲೆ ನೆನಪಾಯ್ತು ಫೇಸ್ಬುಕ್ ಕರೆಕ್ಟಾಗಿ ನೋಡಿದ್ಮೇಲೆ. ಇನ್ನೊಬ್ಬ ಪ್ರದೀಪ್ ಅಂತ ಅವನು ಸಿಕ್ಕಿದ್ದ. ಅವರು ಈ ಕಂಡಿಡಿದ ಮಾತಾಡ್ತಿದ್ರು ಗೈಸ್. ನಂಗೆ ಆಕ್ಚುಲಿ ತುಂಬಾ ಖುಷಿ ಆಯ್ತು. ನಾನೇ ಕಂಡಿಡಿದ. ಅವ್ರ ಹೆಸರು ಹೇಳ್ತಿರೋ ನಂಗೆ ನೆನಪಾಗ್ತಾ ಇಲ್ಲ. ನಾನು ಇನ್ನೆಂತ ದಡ್ಡಿ ನಾನು.
ಒಬ್ಬ ಕಂಪ್ಯೂಟರ್ ಕ್ಲಾಸ್ ಫ್ರೆಂಡು, ಇನ್ನೊಬ್ಬ ಬಂದು ಸ್ಕೂಲ್ ಫ್ರೆಂಡ್, ಸ್ಕೂಲ್ ಮೇಟು. ಸೊ ನಂಬರ್ ಇಸ್ಕೊಂಡು ಹಂಗೆ ಮಾತಾಡ್ಕೊಂಡು ಅದಕ್ಕೆ ಎಷ್ಟೊತ್ತಾಯ್ತು, 9:30 ಆಗೋಯ್ತು ಇವತ್ತು. ಸೊ ಎಲ್ಲರೂ ದೊಡ್ಡವರಾಗಿ ಹೋಗಿದ್ದಾರೆ, ಎಲ್ಲ ಆಫೀಸಿಗೆ ಹೋಗ್ತಾ ಇದ್ದಾರೆ. ಒಂಥರ ನಂಗೆ ಆ್ಯಕ್ಚುಲಿ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಈ ಥರ ಯಾರೂ ಇಲ್ಲ. ನಿಮ್ಗೆ ಗೊತ್ತು, ನನಗೆ ಫ್ರೆಂಡ್ಸೇ ಇಲ್ಲ ಯಾರೂ. ಒಬ್ಬಳೇ ನನ್ನ ಫ್ರೆಂಡ್ ಒಬ್ಬಳೇ ಇರೋದು, ಕಾಲೇಜ್ ಫ್ರೆಂಡ್ ಅವಳು. ಅದು ಬಿಟ್ಟರೆ ಇನ್ನು ಟಚ್ಚಲ್ಲಿ ಯಾರೂ ಇಲ್ಲ ನನಗೆ. ಸೊ ಆಫ್ಟರ್ ಲಾಂಗ್ ಟೈಮ್ ನನಗೆ ಸಿಕ್ಕಿದ್ದವರು. ಅದು ಮುಂಚೆ ಇದೆಲ್ಲ ಏನಿರಲ್ಲ, ಬಿಯರ್ಡ್ ಇರಲ್ಲ, ಇದೆಲ್ಲ ಏನಿರಲ್ವಲ್ಲ, ಕಂಡಿಡಿಬೋದು. ಇವಾಗೆಲ್ಲ ಹಿಂಗೆ ಫಿಟ್ಟಾಗಿರ್ತಾರೆ, ಇದೆಲ್ಲ ಬಂದಿರುತ್ತೆ. ಹಿಂಗೆ ಕಂಡಿಡಿದಾಗ ಅವ್ರನ್ನ. ಸೊ ಅದಕ್ಕೆ ಖುಷಿ ಆಯಿತು ಮಾತಾಡ್ಸಿರೋದು. ಆ್ಯಕ್ಚುಲಿ ನೋಡಿ ಅವ್ರು ನನ್ನ ಕಂಡಿಡೋರು, ನನಗೆ ಕಂಡಿಡೋಕೆ ಆಗ್ತಾ ಇಲ್ಲ, ಗೊತ್ತಿಲ್ಲ ಹೇಗೆ ಅಂತ. ಬಟ್ ಮಾತಾಡ್ಸಿದ್ರು, ಖುಷಿ ಆಯ್ತು. ಅದಕ್ಕೆ ಸ್ವಲ್ಪ ಮಾತಾಡ್ಕೊಂಡು ಅವ್ರು ಇವರು ಗೊತ್ತಲ್ಲ ಎಷ್ಟೊಂದು ವರ್ಷ ನೋಡಿ ಸಿಕ್ಕಿದ್ರೆ ಹೇಗಿರುತ್ತೆ ಅಂತ. ಅದಕ್ಕೆ ಒಂಚೂರು ಇವತ್ತು ಎಕ್ಸ್ಟ್ರಾ ಸ್ಮೈಲ್ ಇದೆ. ಆ್ಯಕ್ಚುಲಿ ಸುಸ್ತಾಗಿ ಹೋಗಿತ್ತು ಗೈಸ್ ನನಗೆ. ಅಲ್ಲಿ ಆ್ಯಕ್ಚುಲಿ ಬೇಗನೆ ಬಂದೆ ನಾನು. 7:30 7:45 ಅನ್ಸುತ್ತೆ ಬಂದಿದ್ದು. ಬಂದು ಅಲ್ಲಿ ಹೋಗಿ ಇನ್ನೂ ಹುಡುಗಿನೇ ನಿಲ್ಲಿಸಿರ್ಲಿಲ್ಲ ಅವರು. 8:30 ಆಯ್ತು. ಆಮೇಲೆ ಊಟ ಮಾಡ್ಕೊಂಡು ಇಷ್ಟೊತ್ತಾಯ್ತು ಗೈಸ್. ನಿಮ್ದೆಲ್ಲ ಆಯ್ತಾ ಊಟ? ಟಿಫಿನ್ಸ್ ಹಾಕಿದೆ ನೋಡಿ ಏನಂತ. ನಾನು ಆ್ಯಕ್ಚುಲಿ ವೈಟ್ ರೈಸ್ ಹಾಕ್ಸ್ಕೊಂಡಿಲ್ಲ, ವೈಟ್ ರೈಸ್ ತಿನ್ನೋಕ್ಕಾಗಿಲ್ಲ ನನಗೆ. ಬರೀ ಅದೇ ಜಾಸ್ತಿ ಅನಿಸ್ತು ನನಗೆ. ಅದಕ್ಕೆ ಫುಡ್ ವೇಸ್ಟ್ ಮಾಡಬಾರ್ದು ಗೈಸ್. ಇನ್ನೊಂದೇನು ಗೊತ್ತು, ಎಲ್ಲ ಹಿಂದೆ ಬಂದು ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಬರೋಕ್ಕೆ ತಿಂದಿಲ್ಲ ಲಾಸ್ಟಲ್ಲಿ ಪೈಸಾ ಒಂದು ಆ್ಯಕ್ಚುಲಿ ಪೈಸಾ ಲಾಸ್ಟ್ ತಿನ್ನೋಣ ತಿಟ್ಟಿದ್ದು, ಅದೇ ತಿನ್ನೋಕ್ಕಾಗಿಲ್ಲ. ಬಟ್ ಒಂದು 2 ಬೈಟ್ ತಿನ್ಕೊಂಡು ಬಂದ್ಬಿಟ್ಟೆ ಅವ್ರು ಬಂದ ತಕ್ಷಣ. ಸೊ ಊಟನೂ ಆಗೋಯ್ತು ನಂದು. ಇವಾಗ ಇನ್ನೂ ನಾನು ವೀಡಿಯೋಸ್ ಎಡಿಟ್ ಮಾಡಬೇಕು ಗೈಸ್. ನನ್ನ ಬರ್ತ್ಡೇ ವ್ಲಾಗ್ ನಾನು ಎಡಿಟ್ ಮಾಡಿಲ್ಲ, ಅದು ಇವಾಗ ಎಡಿಟ್ ಮಾಡಬೇಕು. ತುಂಬ ಇದೆ, ಎಷ್ಟು ಉದ್ದ ಇದೆ, ಅದನ್ನು ಎಷ್ಟು ಮಾಡಬೇಕು ಇವಾಗ. ನಾಳೆ ಹೇಗಿದ್ರು ರಜಾ ಅಲ್ವಾ, ಸೊ ಇವತ್ತು ಹಾಫ್ ಮಾಡ್ಕೊಂಡು ನಾಳೆ ಹಾಫ್ ಮಾಡ್ಕೊಳ್ಳೋದು. ನೀವೆಲ್ಲ ಹೇಗಿದ್ದೀರಾ ಗೈಸ್? ನಾನು ಆ್ಯಕ್ಚುಲಿ ಯಾರಿಗೂ ಹೇಳಿರಲಿಲ್ಲ ನನ್ನ ಬರ್ತ್ಡೇ ಅಂತ. ಇವನ್ ಇನ್ಸ್ಟಾಗ್ರಾಮಲ್ಲೂ ಹಾಕಿಲ್ಲ, ವಾಟ್ಸಪ್ಪಲ್ಲೂ ಹಾಕಿಲ್ಲ. ನನಗೆ ಅದೇನೋ ಆ ಥರ ಇಷ್ಟ ಆಗಲ್ಲ. ನನಗೆ ನಾನೇ ಹಾಕಿ ವಿಶಸ್ ಮಾಡಿಸ್ಕೊಳೋದು ಆ ಥರ ನನಗೆ ಇಷ್ಟ ಇಲ್ಲ. ಬಟ್ ನನಗೆ ಬೇಕಾದವ್ರು ಮಾಡಿದ್ರು ವಿಶ್ ನನಗೆ. ಸೊ ನನಗೆ ಅಷ್ಟೇ ಖುಷಿ. ನೀವು ಕೂಡ ಬೇಕಾದವ್ರೆ. ಸೊ ನಿಮ್ಗೆ ಗೊತ್ತಾಗಿ ನೀವು ಪ್ರೀತಿಯಿಂದ ಮಾಡೋದು ಬೇರೆ, ನಾನೇ ಕೇಳಿ ಮಾಡಿಸ್ಕೊಳೋದು ಬೇರೆ. ಸೊ ಅದು ಆ ಥರ ನೀವೇ ಮಾಡೋಕ್ಕೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ಮಾಡಿದ್ದೀರಾ ಸ್ವಲ್ಪ ಜನ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ಥ್ಯಾಂಕ್ ಯು. ನನಗೆ ಫ್ರೀ ಸೆಲೆಬ್ರೇಷನ್ಸ್ ಎಲ್ಲ ಕೊಟ್ಟರು. ಫ್ಯಾನ್ಸು ಇಲ್ಲ ಗೈಸ್, ಆ್ಯಕ್ಚುಲಿ ಅವ್ರು ತುಂಬ ಸೋ ಕೈಂಡ್. ಅಂದರೆ ನಮ್ದು ಯಾವುದೇ ಬರ್ತ್ಡೇ ಪಾರ್ಟೀಸ್ ಇದ್ರು ನಾನು ಅಲ್ಲೇ ಹೋಗೋದು. ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಅಷ್ಟೇ, ಮನೆ ಹತ್ರನೇ ಇದೆ ಅಂತ. ಸೊ ಅವ್ರಿಗೂ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಾಗಿ ಆಮೇಲೆ ಫ್ರೀ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ಕೊಟ್ರು. ಥ್ಯಾಂಕ್ ಯು. ಅವ್ರು ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾರಂತೆ. ರೂಪಕ್ಕ ಅಂದ ತಕ್ಷಣ ಗೊತ್ತಾಗೋಗಿದೆ ಅವ್ರಿಗೆ, ಇವ್ರ ವ್ಲಾಗಲ್ಲಿ ಹೇಳ್ತಾ ಇರ್ತಾರಲ್ವ ಅವ್ರೆ ಅಂತ. ಆ್ಯಕ್ಚುಲಿ ರೂಪಕ್ಕ ಬುಕ್ ಮಾಡೋಕ್ಕಂತಾನೆ ಕಾಲ್ ಮಾಡಿದ್ದಾರೆ. ಅವಾಗ ಅವ್ರಿಗೆ ಗೊತ್ತಾಗಿ ಹಾಗೆ ಫ್ರೀ ಮಾಡ್ಕೊಟ್ಟಿರೋದು ಗೊತ್ತಾ. ಗೈಸ್ ನಾಳೆ ನಾನ್ ವೆಜ್ಜಾ ಎಲ್ಲರೂ ಮನೇಲೂ? ಗೈಸ್ ನೆಕ್ಸ್ಟ್ ವೀಕು ಒಂದು ಈವೆಂಟ್ ಇದೆ ಮನೆಯಲ್ಲಿ, ಎಲ್ಲರೂ ಬನ್ನಿ ಗೈಸ್. ಇದು ಆಯ್ತು. ಇವತ್ತು ನಾನು ಈ ಚೂಡಿದಾರ್ ಹಾಕೊಂಡು ಹೋಗಿದೆ. ಫಸ್ಟ್ ಟೈಮ್ ನಾನು ಹಾಕೊಂಡು ಹೋಗಿರೋದಿಲ್ಲ ಅನ್ಸುತ್ತೆ. ಸೆಕೆಂಡ್ ಟೈಮ್ ಈ ಥರ ಚೂಡಿದಾರ್ ಹಾಕೊಂಡು ಹೋಗಿರೋದು ನಾನು ಆಫೀಸಿಗೆ. ಯೂಶಲಿ ಫಾರ್ಮಲ್ಸ್ ಹಾಕೊಂಡು ಹೋಗ್ತೀನಿ. ಕುರ್ತಾಸೆಲ್ಲ ನಾಳೆ ಸ್ಟಿಚ್ ಹಾಕ್ಸ್ಕೊಬೇಕು ಗೈಸ್. ಒಂದು ಸ್ಯಾರಿ ತೊಗೊಂಡೆ ಇವತ್ತು ನಾನು, ನಾವೇ ಬ್ಲೂ ಕಲರು, ಸಕ್ಕದಾಗಿದೆ. ತೋರ್ಸಲ್ಲ, ನಾನು ಹಾಕೊಂಡು ನೋಡಿಸ್ತೀನಿ ಅವಾಗ ನೋಡಿ. ಸಕ್ಕದಾಗಿ ಕಾಣಿಸ್ತೀನಿ ನನ್ನ ಕಲರಲ್ಲಿ. ಅವಳು ಅಮೃತನೇ ಹೇಳ್ತಾ ಇದ್ದು, ನಿಂಗೆ ಎಲ್ಲ ಕಲರು ಮ್ಯಾಚ್ ಆಗುತ್ತೆ, ಎಲ್ಲ ಕಲರು ಸೂಟ್ ಆಗುತ್ತೆ ನಿಮಗೆ ಅಂತ. ಗೊತ್ತಾ, ಎಲ್ಲ ಹೊಗಳ್ತಾರೆ ನನಗೆ. ಖುಷಿ ಆಗುತ್ತೆ ನನಗೆ ಅವಾಗ. ಬಟ್ ಸುಮ್ಮನೆ ಹೊಗಳ್ತಾರಲ್ಲ, ಅದು ಇಷ್ಟ ಆಗಲ್ಲ ನನಗೆ. ಇವತ್ತು ಗೊತ್ತಾಗ್ಬಿಡುತ್ತೆ ನನಗೆ, ಸುಮ್ಮನೆ ಹೊಗಳ್ತಾರ ಇಲ್ಲ ಮನಸ್ಸಿಂದ ಹೊಗಳ್ತಾರ ಏನು ಅಂತ. ಡಾರ್ಲು ಕೇಳಿ ಹೊಗಳಿಸ್ಕೊಂತೀನಿ. ಡಾರ್ಲು ಹೊಗಳು ಅಂದರೆ ಹೊಗಳಿವಾಗ ನನ್ನನ್ನು ಅಂತ. ಆ್ಯಕ್ಚುಲಿ ಕಾಲ್ ಮಾಡಿದ್ದೆ ಅವಳಿಗೆ, ಬ್ಯುಸಿಯಾಗಿ ಹೋಗಿದ್ದೀನಿ ನಾನು. ಅವಾಗ ಒಂದೊಂದು ಮೆಸೇಜ್ ಹಾಕ್ತಾಳೆ ಅಷ್ಟೇ. ಬಟ್ ಇನ್ನು ಎಷ್ಟು ದಿನ, ಸ್ವಲ್ಪ ದಿನ ಅಷ್ಟೇ ಗೊತ್ತಾ. ಡಾರ್ಲು ಗೈಸ್ ಅವಳು ಡೈಲಿ ವ್ಲಾಗ್ ನೋಡ್ತಾಳೆ ನಂದು. ಅವಳು ನೋಡ್ತಾಳೆ. ಮಿಟ್ಟಿ ಅಂತ ಒಬ್ಳಿದ್ದಾಳೆ, ಅವಳು ನೋಡ್ಸಿಲ್ಲ ನಿಮಗೆ, ನೋಡ್ತೀನಿ ಇಷ್ಟರಲ್ಲೇ. ಮಿಟ್ಟಿ ಅಂತ ಅವಳು ನೋಡ್ತಾಳೆ ಅನ್ಸುತ್ತೆ. ಎಲ್ಲರೂ ನೋಡ್ತಾರೆ ಗೊತ್ತಾ, ನೀವು ನೋಡ್ತೀರಾ. ಥ್ಯಾಂಕ್ ಯು ಗೈಸ್. ಇದು ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಹ್ಯಾಂಡ್ ಬ್ಯಾಗು. ಇದಿಲ್ಲ ಇತ್ತು, ಅದಕ್ಕೆ ನೋಡ್ತೇನೆ ನಾನು. ಇನ್ನೂ ಇದೆ ಎಷ್ಟೊಂದು ಬ್ಯಾಗ್ಸು ಅಲ್ಲಿದೆ ಗೈಸ್. ಇದು ನೋಡಿ ಈ ಥರ ಹೀಗೆ ಲಾಕ್, ಬಟ್ ಹಿಂದೆಗಡೆ ಇಲ್ಲಿಂದ ಓಪನ್ ಮಾಡೋದು. ಈ ಥರ ಗಿಫ್ಟ್ ಕೊಟ್ಟಿದ್ದು ನನಗೆ. ಸಕ್ಕದಾಗಿದೆ ಅಲ್ವಾ, ಒಂಥರ ಡಿಫ್ರೆಂಟ್. ನನ್ನ ಹತ್ರ ಈ ಸ್ಟೈಲಲ್ಲಿ ಇರಲಿಲ್ಲ, ಇಷ್ಟ ಆಯ್ತು ನನಗೆ. ಏನೋ ಗಿಫ್ಟ್ಸ್ ಎಲ್ಲ ಬಂದಿದೆ ಗೊತ್ತಾ, ನೋಡ್ತೀನಿ ಇನ್ನೊಂದ್ಸಲ. ಓಕೆ ಗೈಸ್, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಗೈಸ್. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಓಕೆ, ನಾಳೆ ತುಂಬ ಹೊತ್ತು ಮಾತಾಡೋಣ. ಇವತ್ತಿನ್ನು ನಾನು ನೋಡಿ ಹೀಗೆ ಬಂದ ತಕ್ಷಣ ಹೀಗೆ ಕುತ್ಕೊಂಡು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇದು ಫ್ರೆಶ್ ಅಪ್ಪು ಆಗಿಲ್ಲ, ಲೇಟಾಗಿ ಹೋಗಿದೆ. ಫ್ರೆಶ್ ಅಪ್ ಆಗಿ ವಿಡಿಯೋಸ್ ಎಡಿಟ್ ಮಾಡಬೇಕು ಗೈಸ್. ನೀವು ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿಗೆ. ಫ್ಯಾನ್ ಆಗಿ ಹಾಕ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಗೈಸ್ ಮೈಕಲ್ಲಿ ಹೇಗೆ ಕಾಣಿಸ್ತಿರ್ತೀನಿ ಅಂತ. ಇವನ್ ನನ್ನ ಫ್ರೇಮ್ ಕೂಡ ಕರೆಕ್ಟಾಗಿ ಸೆಟ್ ಮಾಡಿಲ್ಲ. ಬಟ್ ಇಟ್ಸ್ ಓಕೆ, ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಗೊತ್ತು.
ಇಲ್ಲ ಈಗ ಹೋಗಿದೆ ಗೈಸ್, ಗಾಡಿ ಬಂದೆ ಅಲ್ವಾ, ಡಸ್ಟ್ ಓಕೆ. ಯಾ, ಗುಡ್ ನೈಟ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ, ನಾಳೆ ಸಿಗ್ತೀನಿ, ಬೈ ಬೈ ಬೈ.